Oh, hello, good morning. Good morning, everybody. ಈಗ ನಾನು ಕಾರ್ಡ್ ನಂಬರ್ ENK ಲೆವೆಲ್ LS ಕಾರ್ಡ್ ನಂಬರ್ ENK ಲೆವೆಲ್ 3 ಕಾರ್ಡ್ ನಂಬರ್ 5 ಪಂಕ್ಚುಯೇಷನ್ ಮೀನ್ಸ್ ಎಲ್ರಿಗೂ ಗೊತ್ತಿದೆ ಅಲ್ಲ. ಪಂಕ್ಚುಯೇಷನ್ಸ್ ಬಗ್ಗೆ ಇದೊಂದು ಆ್ಯಕ್ಟಿವಿಟಿ. ಲರ್ನಿಂಗ್ ಔಟ್ಕಮ್ ಮಕ್ಕಳು ಏನು ಕಲಿತಾರೆ? ಸ್ಟೂಡೆಂಟ್ಸ್ ರೆಕಗ್ನೈಸ್ ಪಂಕ್ಚುಯೇಷನ್ಸ್ ರೆಕಗ್ನೈಸ್ ಕಂಡುಹಿಡಿತಾರೆ. ಯಾವ್ಯಾವ ಪಂಕ್ಚುಯೇಷನ್ ಯಾವ್ಯಾವುದು, ಏನು, ಅದರ ಹೆಸರು ಏನು, ಆ್ಯಂಡ್ ದೇರ್ ಸಿಗ್ನಿಫಿಕೆನ್ಸ್, ಅದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅದರ ಒಂದು ಇದನ್ನು ಕಡೆಯುತ್ತೆ. ಮೆಟೀರಿಯಲ್ಸ್ ರಿಕ್ವೈರ್ಡ್, ಏನೇನು ಬೇಕು ಮೆಟೀರಿಯಲ್ಸು? ಫ್ಲ್ಯಾಶ್ ಕಾರ್ಡ್ಸ್ ವಿತ್ ಎಮೋಜಿ ಇಮೇಜಸ್ ಆಫ್ ಕ್ವಶನ್. ಫ್ಲ್ಯಾಶ್ ಕಾರ್ಡ್ಸ್ ಇದೆ, ಇದರದ್ದೇ ಈ ಥರ ಕೆಳಗಿದಿಲ್ಲ, ಆ ಥರ ಫ್ಲ್ಯಾಶ್ ಕಾರ್ಡ್ಸೇ ಇದೆ. ಕ್ವಶನ್ ಮಾರ್ಕ್ ಅನ್ನೋದು, ಫುಲ್ ಸ್ಟಾಪ್, ಕಾಮಾ, ಎಕ್ಸ್ಕ್ಲಮೇಟರಿ ಮಾರ್ಕ್, ಈ ಒಂದು ಫ್ಲ್ಯಾಶ್ ಕಾರ್ಡ್ಸ್ ಇದೆ, ಅದನ್ನು ಯೂಸ್ ಮಾಡ್ಕೋಬೇಕು. ಆ್ಯಕ್ಟಿವಿಟಿ 5 ಇದು ಆಲ್ ನೋ ದ ಪಂಕ್ಚುಯೇಷನ್ ಮಾರ್ಕ್ಸ್ ದೇರ್ ಮೀನಿಂಗ್. ಸೊ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಪಂಕ್ಚುಯೇಷನ್ ಮಾರ್ಕ್ಸು, ಅದರ ಮೀನಿಂಗು ಟೀಚರ್ಸ್ಗೆ ಗೊತ್ತಿದೆ ಅಲ್ವಾ, ಟೀಚರ್ಸ್ಗೆ ಹೇಳ್ತಾ ಇರೋದು. ಸೊ ಈಗ ನೋಡಿ ಕಾರ್ಡ್ ಫಸ್ಟಿಗೆ ಇಲ್ಲೆಲ್ಲ ಫಿಗರ್ಸ್ ಇದೆ ಅಲ್ವಾ, ಇದನ್ನೆಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಮೊದಲನೇದು ಕ್ವಶನ್ ಮಾರ್ಕ್ದು ಹೆಂಗಿದೆ ಫಿಗರ್. ಎಕ್ಸ್ಕ್ಲಮೇಟ್ರಿ ನೋಡಿ, ಖುಷಿಯಾಗಿ ಅಂತ ಬಾಯಿ ಬಿಟ್ಬಿಟ್ಟಿದ್ದಾನೆ, ಎಕ್ಸ್ಕ್ಲಮೇಷನ್ ಅಂತ. ಇದು ನೆಕ್ಸ್ಟು ಕಾಮ ಅಂದರೆ ಪಕ್ಕ ನೋಡು, ಇನ್ನೊಂದು ಸ್ಟೆಪ್ಪು ಇಟ್ಕೊಂಡು ಹೋಗ್ತಾ ಇರೋದು ಪಕ್ಕ ಸೈಡ್ಗೆ. ಇದು ಫುಲ್ ಸ್ಟಾಪ್ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ, ಇಲ್ಲ ಮುಗಿದೋಯ್ತು. ಇದು ಅಪಾಸ್ಟ್ರಫಿ ಎಸ್, ಇದಕ್ಕೆ ಈ ಥರ. ಓಕೆ, ಫಸ್ಟ್ ಸೆಂಟೆನ್ಸ್ನ ನೋಡಿ. ರಾಜು ಲಿವ್ಸ್ ಇನ್ ಡೆಲ್ಲಿ. ನೆಕ್ಸ್ಟ್, ರಾಜು ಹ್ಯಾಸ್ ಎ ಕ್ಯಾಟ್. ದ ನೇಮ್ ಆಫ್ ದ ಕ್ಯಾಟ್ ಈಸ್ ಮಿಮ್ಮಿ. ದ ಕ್ಯಾಟ್ ಈಸ್ ವೈಟ್, ಬ್ರೌನ್, ಬ್ಲ್ಯಾಕ್ ಇನ್ ಕಲರ್. ಡು ಯು ಲೈಕ್ ಕ್ಯಾಟ್ಸ್? ಓ, ಲುಕ್ ಅಟ್ ದಟ್ ಕ್ಯಾಟ್, ದಟ್ ಈಸ್ ರಾಜುಸ್ ಕ್ಯಾಟ್. ಇಷ್ಟು ಸೆಂಟೆನ್ಸಸ್ ಕೊಟ್ಟಿದ್ದಾರೆ, ಅದರಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಇದೆ. ಹೌದಾ? ಸ್ಟೆಪ್ ಇದು ಪ್ರೊಸೀಜರ್ ಹೇಗೆ ಹೇಳ್ಕೊಡ್ಬೇಕು. ಸ್ಟೆಪ್ 1, ರೀಡ್ ದ ಸೆಂಟೆನ್ಸಸ್ ಇನ್ ದ ಕಾರ್ಡ್. ಮೊದಲು ಸೆಂಟೆನ್ಸಸ್ಸಲ್ಲಿರೋ ಕಾರ್ಡಲ್ಲಿ ಇರ್ತಕ್ಕಂಥ ಸೆಂಟೆನ್ಸಸ್ನ ಓದ್ಬಿಡ್ಬೇಕು 1 by 1, ಓದ್ತಾ ಆ್ಯಂಡ್ ಎಕ್ಸ್ಪ್ಲೈನ್ ದ ಕಾಮನ್ಲಿ ಯೂಸ್ಡ್ ಪಂಕ್ಚುಯೇಷನ್ ಮಾರ್ಕ್ಸ್. ಒಂದೊಂದಾಗಿ ಪಂಕ್ಚುಯೇಷನ್ ಮಾರ್ಕ್ಸ್ ಎಕ್ಸ್ಪ್ಲೈನ್ ಮಾಡಬೇಕು. ಮೊದಲನೇದು ನೋಡಿ, ರಾಜು ಲೀವ್ಸ್ ಇನ್ ಡೆಲ್ಲಿ. ಈ ಸೆಂಟೆನ್ಸಲ್ಲಿ ಕೊನೆಯಲ್ಲಿ ಏನು ಬಂದಿದೆ? ಫುಲ್ ಸ್ಟಾಪ್ ಅಂತ ಚುಕ್ಕಿ ಇದ್ದರೆ, ಫುಲ್ ಸ್ಟಾಪ್ ಯಾವಾಗ ಬರುತ್ತೆ? ಆ ಸೆಂಟೆನ್ಸ್ ಕಂಪ್ಲೀಟ್ ಆದರೆ ನಿಲ್ಲಿಸೋವಾಗ, ಕಂಪ್ಲೀಟ್ ಆದ ತಕ್ಷಣ ನಿಲ್ಲಿಸ್ಬಿಡ್ಬೇಕು ಅಲ್ವಾ, ಆವಾಗ ಈ ಫುಲ್ ಸ್ಟಾಪ್ನ ಯೂಸ್ ಮಾಡಬೇಕು. ಫುಲ್ ಸ್ಟಾಪ್ ಅಂದರೆ ಫುಲ್ಲು ಸ್ಟಾಪ್ ಆಯಿತು, ಆ ಸೆಂಟೆನ್ಸ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ತಕ್ಷಣ ಫುಲ್ ಸ್ಟಾಪ್ ಯೂಸ್ ಮಾಡಬೇಕು. ಎರಡನೇದು, ರಾಜು ಹ್ಯಾಸ್ ಎ ಕ್ಯಾಟ್. ದ ನೇಮ್ ಆಫ್ ದ ಕ್ಯಾಟ್ ಈಸ್ ಮಿಮ್ಮಿ. ಇಲ್ಲೂ ಅಷ್ಟೇ 2 ಸೆಂಟೆನ್ಸ್ ಇದೆ. ರಾಜು ಹ್ಯಾಸ್ ಎ ಕ್ಯಾಟ್, ರಾಜು ಹತ್ರ ಒಂದು ಕ್ಯಾಟ್ ಪಡ್ಕೊಂಡಿದ್ದಾನೆ, ಅದೊಂದು ಸೆಂಟೆನ್ಸ್, ಅರ್ಥ ಬರೋ ವಾಕ್ಯ, ಅಲ್ಲೊಂದು ಫುಲ್ ಸ್ಟಾಪ್. ದ ನೇಮ್ ಆಫ್ ದ ಕ್ಯಾಟ್ ಈಸ್ ಮಿಮ್ಮಿ. ಕ್ಯಾಟಿನ ಹೆಸರು ಮಿಮ್ಮಿ, ಅಲ್ಲೂ ಒಂದು ಫುಲ್ ಸ್ಟಾಪ್. ಇಲ್ಲೂ ಅದೊಂದು ಸೆಂಟೆನ್ಸ್, 2 ಸೆಂಟೆನ್ಸ್. ಮೂರನೇದು, ದ ಕ್ಯಾಟ್ ಈಸ್ ವೈಟ್, ಬ್ರೌನ್, ಬ್ಲ್ಯಾಕ್ ಇನ್ ಕಲರ್. ಈಗ ಕ್ಯಾಟು ಅಂತ ಹೇಳಿದ್ದಾನೆ. ಇದರಲ್ಲಿ ಈ ಕ್ವಶನಲ್ಲಿ, ಈ ಸೆಂಟೆನ್ಸಲ್ಲಿ ಬೆಕ್ಕು 3 ಬಣ್ಣದಲ್ಲಿದೆ ಅಂತ 3 ಬಣ್ಣ ಹೇಳ್ತಾ ಇದ್ದಾರೆ. ಒಂದಕ್ಕಿಂತ ಜಾಸ್ತಿ ಅದೇನಾದರೂ ಒಂದೇ ಕೈಂಡ್ ಥರದ್ದು ಒಂದಕ್ಕಿಂತ ಜಾಸ್ತಿ ಹೇಳಿದ್ರೆ ಒಂದೇ ಗುಂಪಿಗೆ ಸೇರೋ ಥರ ಒಂದು. ಈಗ ವೈಟ್, ಬ್ರೌನ್, ಬ್ಲ್ಯಾಕ್ ಅನ್ನೋದೆಲ್ಲ ಕಲರ್ ಗುಂಪಲ್ವ ಅದು. ಅಲ್ಲಿ 3 ಕಲರ್ ಹೇಳಿದ್ದಾರೆ. 3 ಕಲರ್ ಹೇಳೋವಾಗ ಒಂದೊಂದು ಪಕ್ಕ ಒಂದು ಕಲರ್ ಆದಮೇಲೆ ಕಾಮ ಹಾಕಬೇಕು ಅಂತ ಮಕ್ಕಳಿಗೆ ಡಿಸ್ಕ್ರೈಬ್ ಮಾಡಬೇಕು. ಕ್ಯಾಟು ವೈಟ್ ಅಂದರೆ ವೈಟ್ ಬಣ್ಣ ಒಂದಿದೆ, ಇನ್ನೊಂದು ಬಣ್ಣ ಇದೆ. ಇಲ್ಲ ಒಟ್ಟು ಮಿಕ್ಸ್ ಎಲ್ಲ ಒಟ್ಟು ವೈಟ್, ಬ್ರೌನ್, ಬ್ಲ್ಯಾಕ್ ಅಂತ ಹೇಳ್ಬಿಡೋದಕ್ಕಾಗಲ್ಲ ಅಲ್ವಾ. ವೈಟ್ ನಿಲ್ಲಿಸಿ ಹೇಳಬೇಕು ವೈಟ್. ನೆಕ್ಸ್ಟ್ ಎರಡನೇದು ವೈಟು ಮುಂದಕ್ಕೆ ಹೇಳ್ಕೊಳೋಣ, ಬ್ರೌನ್ ಕಲರ್, ಬ್ಲ್ಯಾಕ್. ಕೊನೆಯಲ್ಲಿ ಬ್ಲ್ಯಾಕ್ ಯಾಕೆ ಕಾಮ ಹಾಕಬಾರ್ದು, ಹೇಳೋದಕ್ಕೆ ಮಾತ್ರ ಕಾಮ ಹಾಕಬಾರ್ದು. ಬ್ಲ್ಯಾಕ್ ಇನ್ ಕಲರ್ ಆದಮೇಲೆ ಕೊನೆಯಲ್ಲಿ ಫುಲ್ ಸ್ಟಾಪ್. ಆ ಸೆಂಟೆನ್ಸ್ ಕಂಪ್ಲೀಟ್ ಆಯಿತು, ಫುಲ್ ಸ್ಟಾಪ್ ಮಕ್ಕಳಿಗೆ.
ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ನೋಡಿ, ಅದನ್ನು ಓದಿ ಮಕ್ಕಳಿಗೆ ಹೇಳಿ ಡಿಸ್ಕ್ರೈಬ್ ಮಾಡಬೇಕು. ಡು ಯು ಲೈಕ್ ಕ್ಯಾಟ್ಸ್ ಅಂದರೆ ಈಗ ಅರ್ಥ ತಿಳ್ಕೊಂಡಿರ್ಬೇಕು ಟೀಚರ್, ಸೆಂಟೆನ್ಸ್ ಅರ್ಥ ಆವಾಗ ಗೊತ್ತಾಗುತ್ತೆ ಯಾಕೋಸ್ಕರ ಎಲ್ಲೆಲ್ಲಿ ಹಾಕಬೇಕು ಅಂತ. ಪಂಕ್ಚುಯೇಷನ್ ಮಾರ್ಕ್ಸು. ಡು ಯು ಲೈಕ್ ಕ್ಯಾಟ್ಸ್ ಅಂದರೆ ನಿಮಗೆ ಕ್ಯಾಟ್ಸ್ ಇಷ್ಟನಾ ಅಂತ ಕೇಳ್ತಾ ಇರೋದು ಅಂದರೆ ಪ್ರಶ್ನೆ ಅದು ಅಲ್ವಾ. ಸೊ ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಕ್ವೆಶ್ಚನ್ ಮಾರ್ಕ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ, ಅಲ್ಲಿ ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಬೇಕು ಅಂತ ಮಕ್ಕಳಿಗೆ ಹೇಳಬೇಕು. ಕೆಳಗಡೆ ಓ ಅಂದರೆ ಆಶ್ಚರ್ಯ, ಎಷ್ಟು ಚೆನ್ನಾಗಿ ಲುಕ್ ಅಟ್ ದಟ್ ಕ್ಯಾಟ್, ನೋಡಿ ಅಂತ ಆಶ್ಚರ್ಯವಾಗಿ ಹೇಳುವಾಗ ಹೇಳ್ತಿದ್ದಾನೆ ಆಶ್ಚರ್ಯ ಅಂತ ವರ್ಡ್ಸ್ ಎಲ್ಲ ಬರೋದು ಆಶ್ಚರ್ಯ ಸೂಚಕ ಚಿಹ್ನೆನ ಪಕ್ಕ. ಅದು ಆಶ್ಚರ್ಯ ಸೂಚಕ ಚಿಹ್ನೆ ಅಂದರೆ ಎಕ್ಸ್ಕ್ಲಮೇಟ್ರಿ ಮಾರ್ಕ್, ಇಂಗ್ಲೀಷಲ್ಲಿ ಅದನ್ನು ಎಕ್ಸ್ಕ್ಲಮೇಟ್ರಿ, ಆಶ್ಚರ್ಯವಾಗಿ ಹೇಳೋವಾಗ ನಾವು ಅದನ್ನು ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಈ ಥರ ಬರಿಬೇಕು ಅಂತ ಮಕ್ಕಳು ಹೇಳೋ. ಕೆಳಗೆ ದಟ್ ಈಸ್ ರಾಜೂಸ್ ಕ್ಯಾಟ್, ಅದು ರಾಜು ಕ್ಯಾಟು. ರಾಜೂಸ್ ಕ್ಯಾಟ್, ರಾಜು ಪಕ್ಕ ಎಸ್ ಇದೆ ಅಂದರೆ ಆ ಕ್ಯಾಟು ರಾಜುಗೆ ಸಂಬಂಧಪಟ್ಟ ರಾಜುಗೆ ಬಿಲಾಂಗ್ ಆಗುತ್ತೆ, ರಾಜುಗೆ ಹೊಂದಿರೋ ಅಂಥ ಕ್ಯಾಟು, ಆ ಕ್ಯಾಟು ರಾಜು ಪಡ್ಕೊಂಡಿದ್ದಾನೆ ಅಂತ ಅರ್ಥ. ಅವರದು ಈ ವಸ್ತು ಬೇರೆ ಅವ್ರು ಯಾರ್ದು ಅಂತ ಹೇಳೋವಾಗ ಅವ್ರ ಹೆಸ್ರ ಮೇಲೆ ಅಪಾಸ್ಟ್ರಫಿ ಹಾಕಬೇಕು. ಇದು ಇಷ್ಟು. ಈಗ ಸೆಕೆಂಡ್ ಟೆಲ್ ದ ಸ್ಟೂಡೆಂಟ್ ದಟ್ ಎವ್ರಿ ಸೆಂಟೆನ್ಸ್ ಸ್ಟಾರ್ಟ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್. ಆಮೇಲೆ ಇನ್ನೂ ಒಂದು ಹೇಳಬೇಕು. ಮೊದಲನೇ ವಾಕ್ಯ ರಾಜು ಲೀವ್ಸ್ ಇನ್ ಡೆಲ್ಲಿ ಅಂತ ಇದೆ ಅಲ್ವಾ. ಮೊದಲನೇ ಪದ ಏನು ವಾಕ್ಯದಲ್ಲಿ? ರಾಜು. ಮೊದಲನೇ ಪದದ ಮೊದಲನೇ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಲೆಟರಲ್ಲೇ ಇರಬೇಕು ಅಂತ ಮಕ್ಕಳಿಗೆ ಹೇಳಬೇಕು. ಮುಂದಕ್ಕೆ ಡೆಲ್ಲಿ ಅಂತ ಇದೆ. ಡೆಲ್ಲಿನೂ ಕ್ಯಾಪಿಟಲ್ ಯಾಕೆ? ಅದು ಯಾಕಂದರೆ ಯಾವುದಾದ್ರೂ ಹೆಸರು, ಒಂದು ಪ್ಲೇಸು, ಒಂದು ವಸ್ತು, ಒಂದು ಮನುಷ್ಯರ ಹೆಸರು, ಒಂದು ಪ್ರಾಣಿ ಒಂದು ಹೆಸರು, ಒಂದು ಸ್ಥಳ, ಯಾವುದೇ ಹೆಸರುಗಳು ಹೇಳುವಾಗ ಕ್ಯಾಪಿಟಲ್ ಲೆಟ್ರಲ್ಲಿ ಇರಬೇಕು. ಅದನ್ನು ಮಕ್ಕಳಿಗೆ ಹೇಳಬೇಕು. ನೋಡಿ ಇಲ್ಲಿ ನೇಮ್ಸ್ ಆಫ್ ಪರ್ಸನ್ಸ್ ಪ್ಲೇಸಸ್ ಆಲ್ಸೋ ಬಿಗಿನ್ ವಿತ್ ಎ ಕ್ಯಾಪಿಟಲ್ ಲೆಟರ್. ಎಕ್ಸಾಂಪಲ್ ರಾಜು ಲೀವ್ಸ್ ಇನ್ ಡೆಲ್ಲಿ. ನೋಡಿ ಅದೇ ರಾಜು ಲೀವ್ಸ್ ಇನ್ ಡೆಲ್ಲಿ, ಅದು ಎಕ್ಸಾಂಪಲ್ಲು. ಡೆಲ್ಲಿ ಅನ್ನೋದು ಒಂದು ಜಾಗದ ಹೆಸರು ಅದು ಡಿ ಕ್ಯಾಪಿಟಲ್ ಲೆಟರ್ ಇರಬೇಕು. ಯಾವುದೇ ಹೆಸರುಗಳೆಲ್ಲ ಕ್ಯಾಪಿಟಲ್ ಲೆಟರ್ ಬರಬೇಕು. ಫುಲ್ ಸ್ಟಾಪ್ ಈಸ್ ಯೂಸ್ಡ್ ಅಟ್ ದ ಎಂಡ್ ಆಫ್ ಎವ್ರಿ ಸೆಂಟೆನ್ಸ್ ವಿಚ್ ಈಸ್ ಎ ಸ್ಟೇಟ್ಮೆಂಟ್. ಈ ಫುಲ್ ಸ್ಟಾಪ್ ಯಾವಾಗ ಯೂಸ್ ಮಾಡಬೇಕು? ಪ್ರತಿಯೊಂದು ವಾಕ್ಯದ ಕೊನೆಯಲ್ಲಿ ಹಾಕಬೇಕದು. ಫುಲ್ ಸ್ಟಾಪ್ಸ್ ಹೆಲ್ಪ್ ಟೆಲ್ ಅಸ್ ಒನ್ ಸೆಂಟೆನ್ಸ್ ಎಂಡ್ಸ್ ಆ್ಯಂಡ್ ದ ಅದರ್ ಬಿಗಿನ್. ಈ ಫುಲ್ ಸ್ಟಾಪ್ ಬಂದಾಗ ನಮ್ಗೆ ಅರ್ಥ ಆಗುತ್ತೆ. ಅದು ಹೇಳುತ್ತೇನೆ ಈ ವಾಕ್ಯ ಮುಗಿದಿದೆ, ಇನ್ನೊಂದು ವಾಕ್ಯ ಶುರುವಾಗುತ್ತೆ ಪಕ್ಕ ಅಂತ ಅರ್ಥ ಅದು ಬಂದರೆ. ಎಕ್ಸಾಂಪಲ್ ರಾಜು ನೋಡಿ, ಎರಡನೇ ಎಕ್ಸಾಂಪಲಲ್ಲಿ ರಾಜು ಹ್ಯಾಸ್ ಎ ಕ್ಯಾಟ್, ಫುಲ್ ಸ್ಟಾಪ್, ಅಲ್ಲಿಗೆ ಆ ವಾಕ್ಯ ಮುಗಿದು. ಇನ್ನೊಂದು ವಾಕ್ಯ ಇದೆ ಪಕ್ಕ, ಯಾವುದೋ? ಇಟ್ಸ್ ನೇಮ್ ಈಸ್ ಮಿಮ್ಮಿ. ಅದು ಅರ್ಥ ಆಯ್ತಾ? ಪಕ್ಕ ಇನ್ನೊಂದು ವಾಕ್ಯ ಶುರುವಾಗುತ್ತೆ ಅಂತ ಫುಲ್ ಸ್ಟಾಪ್ ಆದಮೇಲೆ. ನೆಕ್ಸ್ಟ್ ವಿ ಯೂಸ್ ಕಾಮಾ ಟು ಸಪರೇಟ್ 3 or more ವರ್ಡ್ಸ್ ರಿಟನ್ ಇನ್ ಸೀರೀಸ್. ಯಾವುದು 2-3 ಪದಗಳು ಕಂಟಿನ್ಯೂಸ್ ಆಗಿ ಬರೀತು ಒಂದೇ ಸೀರೀಸಲ್ಲಿ ಬರೆದ್ರೆ, ಫಾರ್ ಎಕ್ಸಾಂಪಲ್ ಬಣ್ಣದ ಹೆಸರುಗಳು, ಊರುಗಳ ಹೆಸರುಗಳು, ಆ್ಯನಿಮಲ್ ಹೆಸರು, ಯಾವುದಾದ್ರು ಕಂಟಿನ್ಯೂಸ್ ಆಗಿ 2-3 ಒಂದಕ್ಕಿಂತ 2 ಜಾಸ್ತಿ ಬರೆದಾಗ ಅದೇನು ಮಾಡ್ತೀವಿ? ಆವಾಗ ನಾವೇನು ಮಾಡ್ತೀವಿ? ಅದನ್ನು 3 ವರ್ಡ್ಸ್ನ ಸಪ್ರೇಟ್ ಮಾಡೋಕ್ಕೆ, ಸಪ್ರೇಟಾಗಿ ಹೇಳೋಕ್ಕೆ ಕಾಮ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ದ ಕ್ಯಾಟ್ ವಾಸ್ ವೈಟ್ ಕಾಮ ಬ್ರೌನ್ ಕಾಮ ಬ್ಲ್ಯಾಕ್ ಇನ್ ಕಲರ್. ಕಾಮ ಅಂತ ಹೇಳಬಾರ್ದು, ಬಟ್ ನಾನು ಇಲ್ಲಿ ಹೇಳಿರೋದು ಕಾಮ ಅಂದರೆ ಈ ವೈಟ್ ಆದಮೇಲೆ ಕಾಮ ಬಂದಿದೆ, ಬ್ರೌನ್ ಆದಮೇಲೆ ಬಂದಿದೆ ಅನ್ನೋಕ್ಕೆ ಹೇಳಿದ್ದೀನಿ. ವೈಟ್ ಸ್ವಲ್ಪ ನಿಲ್ಲಿಸಿ ಹೇಳಬೇಕು, ವೈಟ್ ಬ್ರೌನ್ ಬ್ಲ್ಯಾಕ್ ಇನ್ ಕಲರ್ ಅಂತ. ಕ್ವೆಶ್ಚನ್ ಮಾರ್ಕ್ ಯೂಸ್ಡ್ ಅಟ್ ದ ಎಂಡ್ ಆಫ್ ಎ ಸೆಂಟೆನ್ಸ್ ದಟ್ ಆಸ್ಕ್ಸ್ ಎ ಕ್ವೆಶ್ಚನ್. ಪ್ರಶ್ನೆ ಕೇಳೋ ವಾಕ್ಯಕ್ಕೆ ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಇರಬೇಕು ಅಂತ ಮಕ್ಕಳಿಗೆ ಹೇಳಬೇಕು. ಆಲ್ ಸೆಂಟೆನ್ಸಸ್ ದಟ್ ಎಂಡ್ಸ್ ಇನ್ ಎ ಕ್ವೆಶ್ಚನ್ ಮಾರ್ಕ್ಸ್ ರಿಕ್ವೈರ್ ಎನ್ ಆನ್ಸರ್. ಎಲ್ಲ ಸೆಂಟೆನ್ಸು ಕ್ವೆಶ್ಚನ್ ಮಾರ್ಕಿಂದ ಎಂಡಾಗಿರೋ ಸೆಂಟೆನ್ಸ್ಗೆ ಒಂದು ಉತ್ತರ ಬೇಕು. ಎಕ್ಸಾಂಪಲ್ ಡು ಯು ಲೈಕ್ ಕ್ಯಾಟ್ಸ್. ಫಾರ್ ಎಕ್ಸಾಂಪಲ್ ಡು ಯು ಲೈಕ್ ಕ್ಯಾಟ್ಸ್, ನಿನಗೆ ಕ್ಯಾಟ್ಸ್ ಇಷ್ಟನಾ ಅಂತ ಕ್ವೆಶ್ಚನ್ ಮಾರ್ಕ್, ಪ್ರಶ್ನೆ ಕೇಳ್ತಾ ಇರೋದು, ಅದಕ್ಕೆ ಉತ್ತರ ಇರಬೇಕು. ದ ಫೀಲಿಂಗ್ ಆಫ್ ಸರ್ಪ್ರೈಸ್ ಆರ್ ಶಾಕ್. ಆಮೇಲೆ ಫೀಲಿಂಗ್ ಆಶ್ಚರ್ಯ ಇಲ್ಲ ಶಾಕ್ ಹೇಳೋ ಥರ ಅದನ್ನೆಲ್ಲ ನಾವು ಎಕ್ಸ್ಕ್ಲಮೇಟ್ರಿ ಮಾರ್ಕಿಂದ ಹೇಳಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಮಾಡ್ತಾರೆ. ಎಕ್ಸ್ಕ್ಲಮೇಷನ್ ಮಾರ್ಕ್ ಕೆನ್ ಕಮ್ ಆಫ್ಟರ್ ಎ ವರ್ಡ್. ಒಂದು ಪದ ಆದಮೇಲೆ ಎಕ್ಸ್ಕ್ಲಮೇಷನ್ ಮಾರ್ಕ್ ಬರುತ್ತೆ ಯಾವಾಗಲೂ, ಇಲ್ಲ ಒಂದು ವಾಕ್ಯ ಆದಮೇಲೂ ಬರುತ್ತೆ. ಎಕ್ಸಾಂಪಲ್ ಓ ಒಂದೊಂದು ಪದ ಆದಮೇಲೆ ಬಂದಿದೆ. ಲುಕ್ ಅಟ್ ಒಂದು ಪದ ಆದಮೇಲೆ ಬಂದಿಲ್ಲ, ಪದ ಕಾಮಾಗಿ ಲುಕ್ ಅಟ್ ದಟ್ ಕ್ಯಾಟ್ ಕೊನೆಯಲ್ಲಿ ಬಂದಿದೆ, ಹಾಗೂ ಬರುತ್ತೆ. ಒಂದು ಪಕ್ಕನೂ ಬರ್ಬೋದು.
ಹಾಗೆ ಅಲ್ಲಿ ಮೇಲೆ ಸೆಂಟೆನ್ಸಲ್ಲಿ ಓ ಪಕ್ಕ ಬಂದಿದೆ ಅಲ್ವಾ, ಈ ಥರನೂ ಬರ್ಬೋದು. ಲುಕ್ ಅಟ್ ದ ಕ್ಯಾಟ್ ಕೊನೆಯಲ್ಲೂ ಆ ಪದದ ಕೊನೆಯಲ್ಲೂ ಇರ್ಬೋದು, ವಾಕ್ಯದ ಕೊನೆಯಲ್ಲೂ ಬರುತ್ತೆ ಅದು ಎಕ್ಸ್ಕ್ಲಮೇಟರಿ ಮಾರ್ಕ್. ಟು ಶೋ ಸಮಥಿಂಗ್ ಬಿಲಾಂಗ್ಸ್ ಟು ಸನ್ಸೆನ್. ಈಗ ಯಾರಿಗಾದರೂ ಒಬ್ರಿಗೆ ಅದು ಪಡ್ಕೊಂಡಿದ್ದಾರೆ ಆ ವಸ್ತುನ ಅಂತ ಹೇಳೋವಾಗ ಅಪಾಸ್ಟ್ರಫಿ ಯೂಸ್ ಮಾಡ್ತಾರೆ. ನೋಡಿ ದಟ್ ಈಸ್ ಅದು ರಾಜುವಿನ ಕ್ಯಾಟು, ರಾಜುವಿನ ಬೆಕ್ಕು ಹೇಳುವಾಗ ರಾಜು ಪಕ್ಕ ರಾಜುಗೆ ತಾನೇ ರಾಜುವಿನ ಬೆಕ್ಕು ತಾನೆ, ಆಗ ರಾಜು ಪಕ್ಕ ಅಪಾಸ್ಟ್ರಫಿ ಬಂದು ಎಸ್ ಬರಿಬೇಕು ಮೇಲೆ. ಸ್ಟೆಪ್ 2 ಯೂಸ್ ದ ಫ್ಲ್ಯಾಶ್ ಕಾರ್ಡ್. ಯೂಸ್ ಮಾಡಿ ರಿಪೀಟ್ ದ ಯೂಸ್ ಆಫ್ ಫುಲ್ ಸ್ಟಾಪ್, ಕಾಮಾ, ಕ್ವೆಶ್ಚನ್ ಮಾರ್ಕ್ ಆ್ಯಂಡ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಟೆಲ್ ಸ್ಟೋರಿ. ಈ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡಿ ಅವ್ರಿಗೆ ರಿಪೀಟ್ ಮಾಡಿಸ್ಬೇಕು. ಇದು ಫುಲ್ ಸ್ಟಾಪ್ ರಿಪೀಟ್ ಮಾಡಿಸ್ಬೇಕು, ಕಾಮಾ, ಕ್ವೆಶ್ಚನ್ ಮಾರ್ಕ್ ಅದು ತೋರಿಸಿ ರಿಪೀಟ್ ಮಾಡಿಸ್ಬೇಕು. ಫುಲ್ ಸ್ಟಾಪ್ ಮೀನ್ಸ್ ಸ್ಟಾಪ್ ಮಕ್ಳಿಗೆ ಹೇಳಬೇಕು, ಹೇಳಿಸ್ಬೇಕು. ಫುಲ್ ಸ್ಟಾಪ್ ಮೀನ್ಸ್ ಸ್ಟಾಪ್, ಫುಲ್ ಸ್ಟಾಪ್ ಅಂದರೆ ನಿಲ್ಲೋದು. ಇಟ್ ಈಸ್ ಯೂಸ್ ಟು ಎಂಡ್, ಒಂದು ಸೆಂಟೆನ್ಸ್ ಎಂಡ್ ಮಾಡೋಕ್ಕೆ, ಕೊನೆ ಮಾಡೋಕ್ಕೆ ಫುಲ್ ಸ್ಟಾಪ್ ಬೇಕು ಮಕ್ಳು ಹೇಳಬೇಕು. ಕಾಮಾ ಇಸ್ ಯೂಸ್ ಟು ಪಾಸ್, ಕಾಮಾ ಅಂದರೆ ಸ್ವಲ್ಪ ನಿಲ್ಲಿಸಿ ಹೇಳೋವಾಗ ಕಾಮಾ ಬೇಕು. ಕ್ವೆಶ್ಚನ್ ಮಾರ್ಕ್ ಟು ಆಸ್ ಎ ಕ್ವೆಶ್ಚನ್ ಮಾರ್ಕ್ ಪ್ರಶ್ನೆ ಕೇಳೋ ಕ್ವೆಶ್ಚನ್ ಮಾರ್ಕ್. ಇದೆಲ್ಲ ರಿಪೀಟ್ ಮಾಡಿಸ್ಬೇಕು. ಈ ಸೆಂಟೆನ್ಸ್ ಇಂಗ್ಲೀಷಲ್ಲಿ ಇದೇ ಥರ ಅರ್ಥ ಹೇಳ್ಬಿಡ್ಬೇಕು. ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಟು ಎಕ್ಸ್ಪ್ರೆಸ್ ಸರ್ಪ್ರೈಸ್, ಆಶ್ಚರ್ಯ ಹೇಳೋಕ್ಕೆ ಎಕ್ಸ್ಕ್ಲಮೇಟ್ರಿ. ನೋಡಿ ಅದು ಎಕ್ಸ್ಪ್ಲೈನ್ ಮಾಡಿರೋದು ಈಸಿ ಸೆಂಟೆನ್ಸಲ್ಲಿ ಅರ್ಥ, ಒಂದು ಸಿಂಪಲ್ ಸೆಂಟೆನ್ಸಲ್ಲಿ ಅರ್ಥ ಹೇಳ್ತಾ ಇದ್ದಾರೆ ನೋಡಿ. ಇದನ್ನು ರಿಪೀಟ್ ಮಾಡಿಸ್ಬೇಕು ಮಕ್ಕಳು ಹೇಳಿದಾಗ ಜ್ಞಾಪಿಸ್ಕೋತಾರೆ, ರಿಪೀಟ್ ಮಾಡ್ತಾರೆ. ಅಪಾಸ್ಟ್ರಫಿ ಈಸ್ ಯೂಸ್ ಟು ಶೋ ಪೊಸೆಷನ್ ಅಂದರೆ ಒಬ್ಬರು ಪಡ್ಕೊಂಡಿರೋದು, ಅವರು ಬಡ್ಕೊಂಡಿರೋದು ತೋರ್ಸೋಕ್ಕೆ ಅಪಾಸ್ಟ್ರಫಿ. ಈ ಒಂದು ವಾಕ್ಯಗಳು ಸ್ಟೆಪ್ 2 ಇರ್ತಕ್ಕಂಥ ವಾಕ್ಯಗಳನ್ನು ಮಕ್ಕಳನ್ನ ರಿಪೀಟ್ ಮಾಡಿಸಿ ಚೆನ್ನಾಗಿ. ಇಷ್ಟೂ ಈ ಒಂದು ಕಾರ್ಡ್ಗೆ ಸಂಬಂಧಪಟ್ಟಿದ್ದು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.